ದಾಂಡೇಲಿ ನಗರದ ಸೆಂಟ್ ಮೈಕಲ್ ಕಾನ್ವೆಂಟ್ ಪ್ರೌಢಶಾಲೆಯಲ್ಲಿ ವಾರ್ಷಿಕ ಕ್ರೀಡೋತ್ಸವ ಕಾರ್ಯಕ್ರಮಕ್ಕೆ ಶುಕ್ರವಾರ ಚಾಲನೆಯನ್ನು ನೀಡಲಾಯಿತು. ಕ್ರೀಡೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದ ಪತ್ರಕರ್ತ ಸಂದೇಶ್ ಎಸ್ ಜೈನ್ ಅವರು ಪರಸ್ಪರ ಶಾಂತಿ ಸೌಹಾರ್ದತೆಯನ್ನು ಸಾರಲು ಕ್ರೀಡೆ ಪರಿಣಾಮಕಾರಿಯಾಗಿದೆ. ಕ್ರೀಡೆಯಲ್ಲಿ ಸೋಲು ಗೆಲುವನ್ನ ಸಮಾನ ಚಿತ್ತದಿಂದ ಸ್ವೀಕರಿಸಿ ಮುನ್ನಡೆದಾಗ ಯಶಸ್ಸಿನ ಗುರಿಯನ್ನು ಮುಟ್ಟಲು ಸಾಧ್ಯ. ಸೋಲನ್ನು ಸವಾಲಾಗಿ ಸ್ವೀಕರಿಸಿ ಸತತ ಪರಿಶ್ರಮಿಗಳಾದಾಗ ಮಹತ್ವಾಕಾಂಕ್ಷಿ ಬದಲಾವಣೆಯನ್ನು ಕಾಣಲು ಸಾಧ್ಯವಿದೆ ಎಂದು ಹೇಳಿ ಕ್ರೀಡೋತ್ಸವಕ್ಕೆ ಶುಭವನ್ನು ಕೋರಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಹಳೆ ವಿದ್ಯಾರ್ಥಿ ಅಲ್ಲಂ ಪ್ರಭು ಪಾಟೀಲ್ ಅವರು ಕಲಿತ ಶಾಲೆಗೆ ಗೌರವವನ್ನು ತಂದುಕೊಡುವ ಕಾರ್ಯ ವಿದ್ಯಾರ್ಥಿಗಳಿಂದಾಗಬೇಕು. ಕಲಿತ ಶಾಲೆ ಮತ್ತು ಕಲಿಸಿದ ಗುರುಗಳನ್ನು ಸದಾ ಗೌರವಿಸಿ ಮುನ್ನಡೆಯಬೇಕೆಂದರು. ಸಿಆರ್ಪಿ ಶ್ರೀದೇವಿ ಅವರು ಮಾತನಾಡಿ ಕ್ರೀಡೆಯ ಜೊತೆಗೆ ಕಲಿಕೆಯಲ್ಲಿಯೂ ಪರಿಣಾಮಕಾರಿಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕೆಂದರು. ನಗರಸಭೆಯ ಲೆಕ್ಕಾಧಿಕಾರಿ ಮೈಕಲ್ ಫರ್ನಾಂಡಿಸ್ ಮತ್ತು ಪಾಲಕರ ಸಂಘದ ನೇಹಾ ಕಾಮತ್ ಅವರು ಸಂದರ್ಭೋಚಿತವಾಗಿ ಮಾತನಾಡಿ ಕ್ರೀಡಾಕೂಟಕ್ಕೆ ಶುಭವನ್ನು ಹಾರೈಸಿದರು. ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಶಾಲಾ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಸೆಲ್ವಿ ಅವರು ಶಾಲೆಯ ಪ್ರತಿಯೊಂದು ಕಾರ್ಯಚಟುವಟಿಕೆಗಳಿಗೆ ವಿದ್ಯಾರ್ಥಿಗಳ ಪಾಲಕರು ತುಂಬು ಹೃದಯದ ಸಹಕಾರವನ್ನು ನೀಡುತ್ತಿದ್ದಾರೆ. ಸರ್ವರ ಸಹಕಾರವಿದ್ದಾಗ ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಲು ಸಾಧ್ಯ ಎಂದರು. ರಾಜ್ಯ ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದ ವಿದ್ಯಾರ್ಥಿನಿ ನಿಶ್ಚಿತಾ ಕಾಮತ್ ಇವಳನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಪಾಲಕರ ಸಂಘದ ಉಪಾಧ್ಯಕ್ಷರಾದ ರಿಯಾಜ್ ಬಾಬು ಸೈಯದ್, ಪಾಲಕರ ಸಂಘದ ಪ್ರಮುಖರುಗಳಾದ ಜಾಕ್ ಫರ್ನಾಂಡಿಸ್, ರೇಷ್ಮಾ ಬಾವಾಜಿ, ರಾಹುಲ್ ಬಾವಾಜಿ, ಶಿಲ್ಪಾ ಕೋಡೆ, ಫಿಲೋಮಿನಾ ಫರ್ನಾಂಡಿಸ್, ಶೋಭಾ, ಡಯಾನ್ ಬೋರ್ಜಸ್, ನಿರ್ಮಲಾ, ಮುಷ್ರಾತ್ ಮೊದಲಾದವರು ಉಪಸ್ಥಿತರಿದ್ದರು. ದೈಹಿಕ ಶಿಕ್ಷಣ ಶಿಕ್ಷಕರಾದ ಡೇವಿಡ್ ದಾನಂ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಗುರು ಮಠಪತಿ ಸ್ವಾಗತಿಸಿದ್ರು. ಜಾಮ್ ಕುಟ್ಟಿನ್ನು ವಂದಿಸಿದ್ರು. ದಯನ ನಿರೂಪಿಸಿದ್ರು. ಈ ಪ್ರಪಂಚದಲ್ಲಿ ಯಾವುದರಲ್ಲಿಯೂ ಕೂಡ ಗೆಲ್ಲಕ್ಕೆ ಆಗದೇ ಇರುವಂತದ್ದನ್ನ, ಯಾವುದರಲ್ಲಿಯೂ ಕೂಡ ಸಾಧ್ಯವಾಗಲಿಸ್ಲಿಕ್ಕೆ ಆಗದೇ ಇರುವಂತದ್ದನ್ನ ಕ್ರೀಡೆಯಿಂದ ಸಾಧ್ಯವಾಗಿಸ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಕ್ರೀಡೆ ಅಂತ ಹೇಳಿದ್ರೆ ಪರಸ್ಪರ ಸೌಹಾರ್ದತೆ ಮತ್ತೆ ಸಮನ್ವಯತೆಯನ್ನ ಸಾರುವಂತಹ ಬಹುಮೂಲ್ಯವಾದಂತಹ ವೇದಿಕೆ ಎನ್ನುವಂಥದ್ದನ್ನ ನಾವು ಗಮನಿಸಬಹುದು. ಕ್ರೀಡೆಯಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ಭೇದ ಇಲ್ಲ, ಭಾವವಿಲ್ಲ, ಭಾಷೆ ಇಲ್ಲ. ಕೇಂದ್ರ ಪ್ಲಸ್ ನ್ಯೂಸ್ ದಾಂಡೇಲಿ.